ಶಿಕ್ಷಕರು ನಾವೆಲ್ಲ ಒಂದೇ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನ ಅಧ್ಯಕ್ಷ ನಾರಾಯಣಸ್ವಾಮಿ. ಶಿಕ್ಷಕರು ನಾವೆಲ್ಲ ಒಂದೇ, ನಮ್ಮಲ್ಲಿ ಯಾವುದೇ ಭೇದ ಭಾವ ಹಾಗೂ ಭಿನ್ನಾಭಿಪ್ರಾಯಗಳು ಇಲ್ಲ. ಶಿಕ್ಷಕರಿಗೆ ಯಾವುದೇ ಕಷ್ಟ ಬಂದರೂ ನಮ್ಮ ಸಂಘ ಮುಂಚೂಣಿಯಲ್ಲಿದ್ದು ಅವರ ಕಷ್ಟಗಳಿಗೆ ಭಾಗಿಯಾಗುತ್ತದೆ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅವಿರೋಧವಾಗಿ ಆಯ್ಕೆಯಾಗಿರುವ ನೂತನ ಅಧ್ಯಕ್ಷ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಲ್ ನರಸಿಂಹಮೂರ್ತಿ ನೂತನ ತಂಡಕ್ಕೆ ಮಂಗಳವಾರ ಸಂಜೆ 5 ಗಂಟೆಯಲ್ಲಿ ಶುಭ ಕೋರಿ ಮಾತನಾಡುತ್ತಾ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಟನೆ ದೊಡ್ಡ ಸಂಘಟನೆಯಾಗಿದ್ದು ಯಾವುದೇ ಚುನಾವಣೆ ಇಲ್ಲದೆ ಕೆಜಿಎಫ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅವಿರೋಧವಾಗಿ ಒಮ್ಮತದಿಂದ ಸದಸ್ಯರ ಹಾಗೂ ಪದಾಧಿಕಾರಿಗಳ ಆಯ್ಕೆಯಾಗಿರುವುದು ಒಂದು ಇತಿಹಾಸ ಎಂದು ತಿಳಿಸಿದ್ದಾರೆ. ಆತ್ಮೀಯ ಎಲ್ಲ ವೃತ್ತಿಮಂದವರೇ ಹಾಗೂ ಈ ಒಂದು ಸಂಘ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ತಾವೆಲ್ಲರೂ ಸಹಕಾರದಿಂದ ನನ್ನನ್ನು ಈ ತಾಲೂಕಿನ ಅಧ್ಯಕ್ಷರಾಗಿ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ಒಂದು ಅಧ್ಯಕ್ಷ ಆಗಬೇಕಾದ್ರೆ ನಮ್ಮ ತಾಲೂಕಿನ ಶಾಸಕರು ಆಗಿರ್ತಕ್ಕಂಥ ರೂಪಾ ಶಶಿಧರ್ ಮೇಡಮ್ಮು ಹಾಗೂ ಹಿರಿಯರು ಆಗಿರ್ತಕ್ಕಂಥ ಗೋವಿಂದಗೌಡರು, ಜಿಲ್ಲಾ ಪರಿಷತ್ ಮಾಜಿ ಲಕ್ಷ್ಮೀನಾರಾಯಣಪ್ಪನವರು ಕೂಡ ಈ ಒಂದು ಸಹಕಾರದಿಂದ ತಾಲೂಕಿನಲ್ಲಿ ಎಲ್ಲ ಒಂದೇ ಕುಟುಂಬದ ಸದಸ್ಯರಾಗಿರ್ತಕ್ಕಂಥ ನಾವೆಲ್ಲ ಸದಸ್ಯರು ಒಂದೇ ಅಂಥೇಳಿ ಎಲ್ಲ ನಮ್ಮ ಒಂದು ಅವರ ಸಹಕಾರದಲ್ಲಿ ಈ ಒಂದು ಸಂಘ ಎಲ್ಲ ವೃಂದ ಸಂಘಗಳು ಕೂಡ ಒಗ್ಗಟ್ಟಾಗಿರಬೇಕು, ತಾಲೂಕಿಗೆ ಒಂದು ಗೌರವ ಬರಬೇಕು, ಹಾಗಾಗಿ ನಮಗೂ ಗೌರವ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಶಾಸಕರ ಅಭಿಪ್ರಾಯ ಆಗಿತ್ತು. ಹಾಗೆ ಎಲ್ಲ ವೃಂದ ಸಂಘಗಳು ಕೂಡ ನಾವು ಇವತ್ತು ಸೇರಿಕೊಂಡು ನಮ್ಮ ಶಿಕ್ಷಕರ ಏನು ಕುಂದುಕೊರತೆಗಳಿವೆ ಆ ಕುಂದುಕೊರತೆಗಳನ್ನು ಎಲ್ಲರ ಸಹಕಾರದೊಂದಿಗೆ ನಾವು ಅವರ ಕುಂದುಕೊರತೆಗಳನ್ನು ಇಲ್ಲಿ ನಿವಾರಣೆ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತು ಈ ಒಂದು ಎಲ್ಲ ವೃಂದ ಸಂಘಗಳು ಒಂದಾಗಿ ಇವತ್ತು ಒಗ್ಗಟ್ಟಾಗಿರಬೇಕಾದ್ರೆ ನಮ್ಮ ಎಲ್.ಎನ್. ಸರ್ ಕೂಡ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ನಂತರ ಎಲ್ಲ ಸಂಘಗಳ ಮುಖ್ಯೋಪಾಧ್ಯಾಯರಾಗ್ಬೋದು, ಎಲ್ಲ ಸಂಘಗಳು ಆಗಿರ್ಬೋದು ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಒಂದು ಸಂಘವನ್ನು ಮುಂದೆ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ. ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳ್ತೀನಿ. ಎಲ್ಲ ಆತ್ಮೀಯ ವೃತ್ತಿಬಂಧುಗಳೇ ಮತ್ತು ನಮ್ಮ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್.ಎನ್. ಸರ್ ಅವರೇ ಮತ್ತು ನಮ್ಮ ನಾಯ್ಡು ಸರ್ ಅವರೇ, ಕೃಷ್ಣಮೂರ್ತಿ ಅವರೇ ಮತ್ತು ಮುಖ್ಯ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ತೂಕಲ್ ಅವರೇ ಮತ್ತು ಅವರ ಸಂಘದವರೇ ಮತ್ತು ಸುಬ್ಬಣ್ಣ ಅವರೇ, ಗಂಗಾಧರ್ ಸರ್ ಅವರೇ, ಅಶ್ವಥ್ ಸರ್ ಅವರೇ ಹಾಗೂ ಎಲ್ಲ ಆತ್ಮೀಯ ನನ್ನ ವೃತ್ತಿಬಂಧುಗಳೇ, ಏನು TPO ಬಾಬು ಸಾರು ಮತ್ತು ಹೊಸ ಬಾಬು ಸಾರು ಮತ್ತು ಎಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ 2026ರಿಂದ 2031ನೇ ಅವಧಿಗೆ ಏನು ಇವತ್ತು ಅವಧಿ ಚುನಾವಣೆ ನಡೆಯಬೇಕಾಗಿತ್ತು, ಅದು ಸನ್ಮಾನ್ಯ MLA ಮೇಡಮ್ ಅವರ ಒಂದು ಆಶೀರ್ವಾದ ಮತ್ತು ನಮ್ಮ ಎಲ್.ಎನ್. ಸಾರು, ರವಿಚಂದ್ರ ನಾಯ್ಡು, ಕೃಷ್ಣಮೂರ್ತಿ ಅವರ ಒಂದು ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಕೂಡ ಒಟ್ಟಾಗಿ ಹೋಗಬೇಕು ಅಂತಕ್ಕಂಥ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ಇಡೀ ಕೋಲಾರ ಜಿಲ್ಲೆಗೆ ನಮ್ಮ KGF ತಾಲೂಕು ಮಾದರಿಯಾಗಬೇಕು, ಎಲ್ಲ ಸಂಘಟನೆಗಳು ಕೂಡ ಒಂದು ಸೂರಿನ ಅಡಿಯಲ್ಲಿ ಹೋಗಬೇಕು ಅಂತ ಇವತ್ತು ನಾವು ಒಂದು ಪಣವನ್ನು ತೊಟ್ಟು ಎಲ್.ಎನ್. ಸರ್ ಅವರು ಒಂದು ದೊಡ್ಡ ಮನಸ್ಸು ಮತ್ತು ಮುಂದಾಲೋಚನೆಯನ್ನು ಮಾಡಿ ಇವತ್ತು ಈ ಒಂದು ಸುಸೂತ್ರವಾಗಿ ಈ ಎಲೆಕ್ಷನನ್ನು ನಡೆಸ್ಕೊಟ್ಟಿದ್ದಾರೆ. ಈಗಾಗಲೇ ಏನು ನಮ್ಮ ಹೊಸದಾಗಿ ಆಗಮಿಸಿರ್ತಕ್ಕಂಥ ಅಧ್ಯಕ್ಷರು ಹೇಳಿದ್ರು, ಅದೇ ರೀತಿಯಲ್ಲಿ ಯಾವುದೇ ಶಿಕ್ಷಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ನೌಕರ ಸಂಘದ ಜೊತೆಯಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕೂಡ ಎಲ್ಲ ವೃಂದ ಸಂಘಗಳನ್ನು ಕೂಡ ಜೊತೆಯಲ್ಲಿ ಇಟ್ಕೊಂಡು ನಾವು ನಿಷ್ಕಲ್ಮಶವಾಗಿ ಕಾಯ ವಾಚ ಮನಸ ಸದಾ ಶಿಕ್ಷಕರಿಗೆ ಸೇವೆಯನ್ನು ಕೊಡ್ತಕ್ಕಂಥ ಒಂದು ಸರ್ವಿಸನ್ನು ಖಂಡಿತವಾಗ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮತ್ತು ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಮತ್ತು ನೌಕರ ಸಂಘದ ಪರವಾಗಿ, ಶಿಕ್ಷಕರ ಸಂಘದ ಪರವಾಗಿ, ಎಲ್ಲ ವೃಂದ ಸಂಘಗಳ ಪರವಾಗಿ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. 2026 ಇಲ್ಲಿಂದ 2031ರವರೆಗೆ ಏನು 5 ವರ್ಷಗಳ ಅವಧಿಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ KGF ಘಟಕದ ಒಂದು ಪದಾಧಿಕಾರಿಗಳ ಚುನಾವಣೆ ಅಂದರೆ ಇವತ್ತು ನಾಮಪತ್ರಗಳನ್ನು ಸಲ್ಲಿಸಿ ಇವತ್ತು ಅದು ಸ್ಕ್ರೂಟ್ನಿ ಕೂಡ ಆಗಿ ಎಲ್ಲ ಅಕ್ಸೆಪ್ಟ್ ಆಗಿದೆ. ಇಲ್ಲಿ ಯಾವುದೂ ಕೂಡ 2ಕ್ಕಿಂತ ಹೆಚ್ಚು ನಾಮಪತ್ರ ಸಲ್ಲಿಸಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಹಾಗಾಗಿ ಅವಿರೋಧವಾಗಿ ಒಂದು ಪದಾಧಿಕಾರಿಗಳ ಆಯ್ಕೆ ನಡೆದಿರ್ತಕ್ಕಂಥದ್ದು. ಮೊದಲನೇದಾಗಿ ಶ್ರೀ ನಾರಾಯಣಸ್ವಾಮಿ ಎಂರವರು
ಉರ್ದು ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಶಿಕ್ಷಕರು KGF ತಾಲೂಕಿನ ಪ್ರಾಥಮಿಕ ಶಾಲೆಯನ್ನು ನಿರ್ವಹಿಸ್ತಾ ಇದ್ದಾರೆ. ನಂತರ ಖಜಾಂಚಿಗಳಾಗಿ ಬೇತ್ಮಂಗಲದ ಉರ್ದು ಶಾಲೆಯ K. ಶ್ರೀನಿವಾಸ್ ಅವರು ಆಯ್ಕೆಯಾಗಿರ್ತಾರೆ. ನಂತರ ಉಪಾಧ್ಯಕ್ಷರಾಗಿ ಮಹಿಳಾ ಉಪಾಧ್ಯಕ್ಷರಾಗಿ ಭಾರತಿ ಮೇಡಮ್ನವರು ಚಿಂಚಾಂಡಳ್ಳಿಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಂತರ ಕುರುಬೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ತಿಮ್ಮಾಪುರದಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ನಮ್ಮ ಅಂದರೆ ಸಾಮಾನ್ಯ ಅಂದರೆ ಉಪಾಧ್ಯಕ್ಷರಾಗಿ ಮತ್ತೋರ್ವರು ಅವರು ಮಹಿಳಾ ಅಭ್ಯರ್ಥಿ ಆದರೆ ಇವರು ಮತ್ತೋರ್ವರು ಉಪಾಧ್ಯಕ್ಷರಾಗಿ ತ್ಯಾಗರಾಜು ಸರ್ ಅವರು. ನಂತರ ನಮ್ಮ ಸಹಕಾರ್ಯದರ್ಶಿಗಳಾಗಿ ಪಿಚ್ಚಳ್ಳಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಛಾಯಾದೇವಿ ಮೇಡಮ್ನವರು. ಮತ್ತು ನಮ್ಮ ಜಿಲ್ಲೆಗೆ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ನಾಗವೇಣಿ ಮೇಡಮ್ನವರು ಮತ್ತು ಗೆನ್ನೇರಳ್ಳಿ ಶ್ರೀನಿವಾಸ ಮೂರ್ತಿಯವರು. ಸೊ ಇವರು ಗೆನ್ನೇರಳ್ಳಿ ಶ್ರೀನಿವಾಸ ಮೂರ್ತಿ ಅಂದರೆ ಗೆನ್ನೇರಳ್ಳಿ ಶಾಲೆಯಲ್ಲೇ ಎಲ್ರಿಗೂ ಚಿರಪರಿಚಿತರು, ಅವರು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತು ಸುವರ್ಣಹಳ್ಳಿ ಶಾಲೆಯಲ್ಲಿ ನಾಗವೇಣಿ ಮೇಡಮ್ನವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇದು ಒಳ್ಳೆ ತಂಡ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ ಶಿಕ್ಷಕರಿಗೆ ಒಳ್ಳೆ ಸೇವೆಯನ್ನು ಮಾಡಲಿಕ್ಕೋಸ್ಕರ ಇವರೆಲ್ಲ ಮುಂದೆ ಬಂದಿರತಕ್ಕಂಥವ್ರು. ಏನಪ್ಪ ಅಂದರೆ ಚುನಾವಣೆ ಅಂದಾಗ ಜಿದ್ದು ಇನ್ನೊಂದು ಇರುತ್ತೆ. ಆದರೆ KGFನಲ್ಲಿ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಏನಪ್ಪ ಅಂದರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗೋಣ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಒಟ್ಟಾಗಿ ಹೋಗ್ತಾ ಇರ್ತಕ್ಕಂಥದ್ದು. ಏನಂದರೆ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ನವ್ರಿಗೆ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾನೆ. ಯಾಕೆ ಅಂದರೆ ಚುನಾವಣೆ ಅಂತ ಅಂದಿದ ತಕ್ಷಣ ಮೇಡಮ್ನವರು ನಮ್ಮನ್ನೆಲ್ಲ ಒಂದು ಮಾತು ಕರೆದುಬಿಟ್ಟು, ನೋಡಪ್ಪ ನೀವೆಲ್ಲ ಶಿಕ್ಷಕರು, ನೀವೆಲ್ಲ ಸಮಾಜದಲ್ಲಿ ಮಾದರಿಯಾಗಿರ್ತಕ್ಕಂಥ ಒಂದು ಸ್ಥಾನದಲ್ಲಿರ್ತಕ್ಕಂಥವ್ರು, 4 ಜನಕ್ಕೆ ಬುದ್ಧಿ ಹೇಳ್ತಕ್ಕಂಥವ್ರು, ನೀವು ಯಾವುದೇ ಕಾರಣಕ್ಕೂ ಚುನಾವಣೆ ಜಿದ್ದು ಹೋಗಬಾರ್ದು. ಒಂದು ಕಡೆ ಕೂತ್ಕೊಂಡು ಮಾತಾಡಿಕೊಂಡು ನಿಮ್ಮಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸ್ಕೊಂಡು ಶಿಕ್ಷಣಕ್ಕೆ ಒಂದು ನಿಮ್ಮ ಸೇವೆ ಸಂಪೂರ್ಣವಾಗಿ ಸಿಗಬೇಕು ಅನ್ನೋ ಕಾರಣಕ್ಕೆ ಇಂಥವನ್ನೆಲ್ಲ ನೀವು ಬದಿಗೊತ್ತಿ ನಮ್ಮ ಒಂದು ಸಹಕಾರ ಯಾವಾಗಲೂ ಇರುತ್ತೆ, ನೀವು ಒಟ್ಟಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಅಂತೇಳಿ ನಮಗೆ ಸಂಪೂರ್ಣವಾಗಿ ಮಾರ್ಗದರ್ಶನ ಕೊಟ್ಟು ಈ ದಿನ ನಾವೆಲ್ಲ ಈ ರೀತಿ ಒಟ್ಟಿಗೆ ಸೇರಿದ್ದೀವಿ ಅಂದರೆ ಕಾರಣಕರ್ತರು ನಮ್ಮ ಶಾಸಕರು. ಅದರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನಮ್ಮ ಪ್ರಾಥಮಿಕ ವಿಭಾಗದ ನಿರ್ದೇಶಕರಿದ್ದಾರೆ. ಯಾರು ನಮ್ಮ ಕೃಷ್ಣಮೂರ್ತಿ ಅವರು ಆಗಿರ್ಬೋದು ಖಜಾಂಚಿಗಳು, ಮತ್ತು ನಮ್ಮ ರವಿಚಂದ್ರ ನಾಯ್ಡು ಆಗಿರ್ಬೋದು, ಗಿರೀಶ್ ಬಾಬು ಅವರಾಗಿರ್ಬೋದು, ಜೊತೆಗೆ ನಮ್ಮ ಮುಖ್ಯೋಪಾಧ್ಯಾಯರ ಸಂಘದ ಶ್ರೀನಿವಾಸು ಮತ್ತು ಅವರ ಒಂದು ಪದಾಧಿಕಾರಿಗಳಾಗಿರ್ಬೋದು, ನಮ್ಮ ದೈಹಿಕ ಶಿಕ್ಷಕರ ಸಂಘ ಡಾಕ್ಟರ್ ಬಾಬು ಮತ್ತು ಅವರ ತಂಡದವರಾಗಿರ್ಬೋದು, ಮತ್ತು ನಮ್ಮ SC/ST ನೌಕರ ಸಮನ್ವಯ ಸಮಿತಿ ಅಧ್ಯಕ್ಷ ಆಗಿರ್ಬೋದು ಅಶ್ವತ್ತು ಮತ್ತು ಅವ್ರ ತಂಡ ಆಗಿರ್ಬೋದು, ಗಂಗಾಧರ್ SC/ST ಪ್ರಾಥಮಿಕ ಶಾಲಾ ಶಿಕ್ಷಕ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಆಗಿರ್ತಕ್ಕ ಗಂಗಾಧರ್ ಆಗಿರ್ಬೋದು, ಅವ್ರ ತಂಡದವರಾಗಿರ್ಬೋದು. ಸೊ ಈ ಥರ ನಮ್ಮ ಮತ್ತೋರ್ವರು ನಮ್ಮ ಸುಬ್ರಹ್ಮಣಿ SC/ST ಶಿಕ್ಷಕರ ಸಂಘದ ನಮ್ಮ ಸುಬ್ರಹ್ಮಣಿಯವರು, ಅವ್ರ ತಂಡದವರು, ಅಂದರೆ ಎಲ್ಲ ವೃಂದ ಸಂಘಗಳು. ಜೊತೆಗೆ KGFನಲ್ಲಿ ಮಹಿಳಾ ನೌಕರ ಸಂಘ ಇದೆ, ಅದರಲ್ಲಿ ಅಂಬಿಕಾ ಮೇಡಮ್ನವರು ಅಧ್ಯಕ್ಷರಾಗಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಮಹಿಳಾ ನೌಕರರ ಸಂಘ, ಮಹಿಳಾ ಶಿಕ್ಷಕರ ಸಂಘ ಇದೆ, ನಮ್ಮ ಮಲ್ಲಿಕಾ ಮೇಡಮ್ನವರು ಇದ್ದಾರೆ. ಇವರು ಕೂಡ ಅಷ್ಟೇ, ಎಲ್ಲರೂ ಕೂಡ ಇಲ್ಲಿ ಒಬ್ಬರಿಂದ ಏನೂ ಸಾಧ್ಯ ಇಲ್ಲ, ಎಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂಥ ನಿರೂಪಿಸಿರ್ತಕ್ಕಂಥದ್ದು. ಎಲ್ಲ ನಮ್ಮ ಶಿಕ್ಷಕರು, ಎಲ್ಲ ಸಂಘಟನೆಗಳು, ಪ್ರತಿಯೊಬ್ಬರು ಶಿಕ್ಷಕರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇಲ್ಲ ಚುನಾವಣೆ ಅಂತಕ್ಕಂಥದ್ದು ಬೇಡ, ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತೇಳಿ. ಸೊ ಸದಸ್ಯರ ಆಯ್ಕೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಈ ಹಿಂದೆ ಸದಸ್ಯರಾಗಿ ನಮ್ಮ ಜೊತೆಗಿದ್ದಂಥವ್ರು ನಮ್ಮ ಲಕ್ಷ್ಮೀ ಮೇಡಮ್ನವರಾಗಿರ್ಬೋದು, ಉಮಾ ಮೇಡಮ್ನವರಾಗಿರ್ಬೋದು, ಅವರು ಅಷ್ಟೇ, ಇಲ್ಲ ಹೊಸಬ್ರಿಗೆ ಅವಕಾಶ ಕೊಡಿ, ಇನ್ನೊಬ್ರಿಗೆ ಅವಕಾಶ ಕೊಡಿ, ನಾವು ಈ ಹಿಂದೆ ಇದ್ದೀವಿ ಅಂತೇಳಿ ಭಾಳಷ್ಟು ಜನ ಇದರಲ್ಲಿ ತ್ಯಾಗನೂ ಮಾಡಿದ್ದಾರೆ, ನಮಗೆ ಸಹಕಾರನೂ ಕೊಟ್ಟಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿ ನಮ್ಮ ಇವರು ಆನಂದ್ ಕುಮಾರ್ ಅವರಾಗಿರ್ಬೋದು, ಇವರೆಲ್ಲ ಸಹಕಾರ ಕೊಟ್ಟರು. ಇಲ್ಲ ನಮಗೆ ನಾವೆಲ್ಲ ಹಿಂದಿನ ಚುನಾವಣೆಗಳೆಲ್ಲ ಸಮಸ್ಯೆ ಆಗಿದೆ, ನಮ್ಗೆ ಮತ್ತೆ ಅವಕಾಶ ಕೊಡಿ ಅಂತ ಯಾರೂ ಆ ಥರ ಕೇಳಿಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಹೋಗಬೇಕು. ಸೊ ನಮ್ಮ KGFನ BO ಕಚೇರಿ ಸಿಬ್ಬಂದಿ ವರ್ಗದವರು ಅಷ್ಟೇ, ಸರ್ ಎಲ್ಲ ನೀವು ಅನ್ಯೋನ್ಯತೆಯಿಂದ ಒಗ್ಗಟ್ಟಾಗಿ ಹೋಗಿ, ತುಂಬ ಚೆನ್ನಾಗಿರುತ್ತೆ, ನಮ್ಮ ತಾಲೂಕು ಒಂದು ಮಾದರಿ ಆಗಬೇಕು ಅಂತ. ಎಲ್ಲರೂ ಕೂಡ ಇದು ಒಬ್ಬರಿಂದ ಸಾಧ್ಯ ಆಗೋಂಥದ್ದಲ್ಲ, ಎಲ್ಲರೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಇದ್ದದ್ದು ಇವತ್ತು ಸಾಕಾರ ಆಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ, ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ, ಯಾಕೆಂದರೆ ಯಾವುದೇ ಸಂಘ ಆಗಿರ್ಬೋದು, ಮಾತೃ ಸಂಘ ಆಗಿರ್ತಕ್ಕಂಥ ಸರ್ಕಾರಿ ನೌಕರರ ಸಂಘದ ಒಂದು ಅಡಿಯಲ್ಲಿ ಅಥವಾ ಅವರ ಒಂದು ಮಾರ್ಗದರ್ಶನದಲ್ಲಿ ಹೋಗ್ತಕ್ಕಂಥದ್ದು. ಇಲ್ಲಿ ಎಲ್ಲ ಸರ್ಕಾರಿ ನೌಕರರು ಸರ್ಕಾರಿ ನೌಕರ ಸಂಘದ ಅಡಿಯಲ್ಲಿ ಬರ್ತಾರೆ. ಅದರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಸರ್ಕಾರಿ ನೌಕರ ಸಂಘಕ್ಕೊಂದು ಬಲ. ಸೊ ಹಾಗಾಗಿ ನಮ್ದು ಏನೇ ಸಂಘಟನೆ ಆಗಬೇಕು ಅಂದರೆ ಅದು ಪ್ರಾಥಮಿಕ ಶಾಲಾ ಶಿಕ್ಷಕರು ಬಹಳ ಮುಖ್ಯ ಆಗ್ತಾರೆ. ಹಾಗಾಗಿ ಅಲ್ಲಿನ ಸಂಘಟನೆ ಸದೃಢವಾಗಿದ್ದರೆ ಮಾತ್ರ ಇಲ್ಲಿ ಸರ್ಕಾರಿ ನೌಕರ ಸಂಘ ಕೂಡ ಸದೃಢವಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮಾತನ್ನು ಹೇಳ್ತಾ, ನೂತನವಾಗಿ ಏನು ನಾವು ಇಲ್ಲಿ
2 ಟರ್ಮನ್ನು ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಮಾತಾಡಿಕೊಂಡು ಸೌಹಾರ್ದಯುತವಾಗಿ 2 ಟರ್ಮನ್ನು ಮಾಡ್ಕೊಂಡಿದ್ದೀವಿ. ಮೊದಲನೇ ಒಂದು ಅವಧಿಯಲ್ಲಿ 2 ವರ್ಷಗಳ ಅವಧಿಗೆ ನಾರಾಯಣ ಸ್ವಾಮಿ ಅವರು ಅಧ್ಯಕ್ಷರಾಗಿರ್ತಾರೆ. 2.5 ವರ್ಷಗಳ ಅವಧಿಗೆ, ಏನು 5 ವರ್ಷ 2.5 ವರ್ಷದ ಅವಧಿಗೆ ನಾರಾಯಣ ಸ್ವಾಮಿ ಅವರು ಅಧ್ಯಕ್ಷರಾಗಿರ್ತಾರೆ. ನಂತರದ ಅವಧಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿ 2 ವರ್ಷದ ನಂತರ ಮತ್ತೆ ಇದನ್ನೇ ಮಾಡಿಫೈ ಮಾಡ್ತಕ್ಕಂಥ 8 ಜನರು ಸ್ವಲ್ಪ ಮಾಡಿಫೈ ಮಾಡಿ ಬೇರೆ ಅಧ್ಯಕ್ಷರನ್ನು ಮಾಡಿ ಬೇರೆ ಬೇರೆ ಕೀ ಪೋಸ್ಟನ್ನು ಕೊಟ್ಟು ಒಂದು ಸ್ವಲ್ಪ ಎಲ್ಲರೂ ಆಕ್ಟಿವ್ ಆಗಿ ಕೆಲಸ ಮಾಡಲಿ ಅನ್ನೋ ಉದ್ದೇಶದಿಂದ ಮತ್ತು ಇಲ್ಲಿ ಸಮನ್ವಯತೆಯನ್ನು ಸಾಧಿಸೋ ದೃಷ್ಟಿಯಿಂದ ನಾವು ಈ ಒಂದು ಮಾರ್ಗದರ್ಶನವನ್ನು ಇದು ಮಾನ್ಯ ಎಲ್ಲ ನಮ್ಮ ಶಿಕ್ಷಕರು ಮತ್ತು ಎಲ್ಲ ಸಂಘಗಳ ಉನ್ನತ ಸಂಘಗಳ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಈ ಒಂದು ಕೆಲಸವನ್ನು ನಾವು ಮಾಡ್ಕೊಂಡಿದ್ದೇವೆ. ಹಾಗಾಗಿ ಏನು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಸರ್ ಅವರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ನಮ್ಮ ಸರ್ಕಾರಿ ನೌಕರರ ಸಂಘ ಮತ್ತು KGF ತಾಲೂಕಿನ ಎಲ್ಲ ಶಿಕ್ಷಕರ ಪರವಾಗಿ ಎಲ್ಲ ನೌಕರರ ಪರವಾಗಿ ಇವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ತಾವೆಲ್ಲರೂ ಕೂಡ ನಮ್ಮ ಶಿಕ್ಷಕರ, ನಿಮಗೆ ಬೇರೆ ಇಲಾಖೆಗಿಂತ ನಮ್ಮ ಶಿಕ್ಷಕರ ಸೇವೆಯೇ ಭಾಳ ಮುಖ್ಯ ಆಗ್ತದೆ. ಈಗ ಹಾಗಾಗಿ ಎಲ್ಲ ಶಿಕ್ಷಕರದ್ದು ಏನೇ ಸಮಸ್ಯೆಗಳಿದ್ರು ಒಂದು ಹೊಸ ಯೋಜನೆಗಳನ್ನು ಹಾಕೊಳ್ಳಿ, ಹೊಸ ವಿಚಾರಗಳನ್ನು ಇಟ್ಕೊಂಡು ನೀವು ಸಂಘಟನೆಯನ್ನು ಮುಂದುವರಿಸಿ. ತಮಗೆ ಸದಾಕಾಲ ಸರ್ಕಾರಿ ನೌಕರ ಸಂಘ ಮತ್ತು ಎಲ್ಲ ವೃಂದ ಸಂಘಗಳು ತಮ್ಮ ಜೊತೆ ಇರ್ತವೆ ಅಂತ ಹೇಳ್ತಾ ತಮಗೆಲ್ರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ. ವಿಶೇಷವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ, ನಮಗೆ ಮಾಧ್ಯಮ ಮಿತ್ರರು ಅಷ್ಟೇ, ಬೇಡ ಚುನಾವಣೆ ಬೇಡ, ಎಲ್ಲರೂ ಕೂಡ ಒಟ್ಟಿಗೆ ಹೋಗಿ ಅಂತಕ್ಕಂಥ ಸಂದೇಶ ಕೊಟ್ಟ ನಮಗೆ ಮಾಧ್ಯಮ ಮಿತ್ರರು ಕೂಡ ಕೊಟ್ಟರು, ಚುನಾವಣೆಯಲ್ಲಿ ಏನಿದೆ, ಯಾಕೆ ಸುಮ್ಮನೆ ಚುನಾವಣೆ ಅಂತೇಳಿ. ಸೊ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಭಾಳಷ್ಟು ಜನ ಶಿಕ್ಷಕರಲ್ಲದೆ ಬೇರೆಯವರು ಕೂಡ ಹಿರಿಯರು ಕೂಡ ನಮಗೆ ನೀವು ಮಾರ್ಗದರ್ಶನ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಮತ್ತು ಈ ಒಂದು ತಂಡವನ್ನು ಈ ರೀತಿ ಆಗಲಿಕ್ಕೆ ಯಾರೆಲ್ಲ ಪ್ರಯತ್ನ ಮಾಡಿದಾರೋ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ KGF ಘಟಕಕ್ಕೆ ಸರ್ವಾನುಮತದಿಂದ ಎಲ್ಲ ವೃಂದ ಸಂಘಗಳ ಸಹಕಾರದಿಂದ ಶಾಸಕರ ಸೂಚನೆಯ ಮೇರೆಗೆ ನಮ್ಮ ಎಲ್ ನರಸಿಂಹಮೂರ್ತಿಯವರ ಮುಂದಾಳತ್ವದಲ್ಲಿ ಏನು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾನ್ಸಿಗಳು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ ಶುಭಾಶಯಗಳನ್ನು ಕೋರ್ತಾ, ಎಲ್ಲ ಶಿಕ್ಷಕರಿಗೆ ಒಂದು ವಿನಂತಿ, ಇನ್ನು ಮುಂದೆ ಈ ಹೊಸದಾಗಿ ಆಯ್ಕೆಯಾಗಿರುವಂತಹ ತಂಡಕ್ಕೆ ನಿಮ್ಮ ಸಮಸ್ಯೆಗಳು ಒಂದು ಸ್ಪಂದಿಸುವಲ್ಲಿ ಸಹಕಾರ ಕೊಡಬೇಕು ಅಂತ ವಿನಂತಿಸ್ತಾ, ಅದೇ ರೀತಿ ವಿಶೇಷವಾಗಿ ನಮ್ಮ ಕ್ಷೇತ್ರದ ಶಾಸಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಏಕೆಂದರೆ ಈ ಒಂದು ಬೆಳವಣಿಗೆಗೆ ಅವರೇ ಮುಖ್ಯ ಕಾರಣ. ಅವರೊಂದು ಸೂಚನೆ ಮೇರೆಗೆ ಶಿಕ್ಷಕರು ಎಲ್ಲ ಒಗ್ಗಟ್ಟಾಗಿರಿ, ನಿಮ್ಮಲ್ಲಿ ಗುಂಪುಗಾರಿಕೆ ಬೇಡ ಅಂತ ಅವರೊಂದು ಸೂಚನೆ ಮೇರೆಗೆ ಎಲ್ಲ ಒಂದಾಗಿ ಎಲ್ಲ ವೃಂದ ಸಂಘಗಳು ಒಂದಾಗಿ ಕೆಲಸ ಶಿಕ್ಷಕರ ಒಂದು ಸಮಸ್ಯೆಗೆ ಸ್ಪಂದಿಸೋದಕ್ಕೆ ನಾವಿದ್ದೀವಿ. ಕಳೆದ 1 ವರ್ಷದ ಹಿಂದೆ ನಾನು ಮತ್ತು ಗಿರೀಶ್ ಬಾಬು ಸೇಮ್ ಇದೇ ರೀತಿ ಶಾಸಕರು ನಮಗೆ ಬನ್ನಿ ಸಂಘದ ಜೊತೆ ಇರಿ, ನರಸಿಂಹಮೂರ್ತಿಯವ್ರ ಜೊತೆ ಇರಿ ಅಂತ ಸೂಚನೆ ಕೊಟ್ಟ ಮೇಲೆ ಅವ್ರ ಜೊತೆ ಇದ್ದು ಎಲ್ಲ ಶಿಕ್ಷಕರಿಗೆ ಸಮಸ್ಯೆಗಳು ಸ್ಪಂದಿಸಿದ್ದೀವಿ. ತುಂಬ ಸಂತೋಷ ಇದೆ. ಆ ಒಂದು ಪ್ರಯತ್ನ 1 ವರ್ಷ ಹಿಂದೆ ನಾವೇನು ಪ್ರಯತ್ನ ಪಟ್ವಿ, ಇವತ್ತು ಸಂಪೂರ್ಣವಾಗಿ ಯಶಸ್ವಿಯಾಗಿ ನಮ್ಮ ಶಿಕ್ಷಕರ ಎಲ್ಲ ವೃಂದಗಳು ಒಂದಾಗಿ ಇವತ್ತು ಯಾವುದೇ ಭೇದ ಭಾವ ಇಲ್ಲದೆ ಒಂದಾಗಿ ಹೋಗ್ತಾ ಇದ್ದೀವಿ. ಇದೇ ರೀತಿ ಮುಂದುವರಿಯಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಸಂಘದ ಪದಾಧಿಕಾರಿಗಳು ಎಲ್ಲರಿಗೂ ಶುಭಾಶಯ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಅವರೇ, ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಎಲ್ ನರಸಿಂಹಮೂರ್ತಿ ಸರ್ ಆದಿಯಾಗಿ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ನನ್ನ ನೆಚ್ಚಿನ ವೃತ್ತಿ ಬಾಂಧವರೇ, ಈ ದಿನ ಏನು ನಮ್ಮ KGF ತಾಲೂಕಿನ ಇತಿಹಾಸದಲ್ಲಿ ಒಂದು ಒಳ್ಳೆಯ ಮುನ್ನುಡಿಯನ್ನು ಬರೆದಿದ್ದೀವಿ. ನಾವು ಶಿಕ್ಷಕರಾದಂಥವರು ಸಮಾಜಕ್ಕೆ ಮಾದರಿಯಾಗಿರಬೇಕು. ಈ ಚುನಾವಣೆ ಇಂಥದನ್ನು ದೂರ ಇಡಬೇಕು ಅಂತ ನಮ್ಮ ಶಾಸಕರು ಶ್ರೀಮತಿ ರೂಪಕಲಾ ಮೇಡಮ್ ಅವರ ಮಾರ್ಗದರ್ಶನ ಹಾಗೂ ನಮ್ಮ ನರಸಿಂಹಮೂರ್ತಿ ಸರ್ ಮತ್ತು ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರಾದಿಯಾಗಿ ಎಲ್ಲ ಹಿರಿಯರು ಮತ್ತು ನಮ್ಮ ಎಲ್ಲ ಶಿಕ್ಷಕ ಮಿತ್ರರು, ಹಿತೈಷಿಗಳು ಒಂದು ಸಲಹೆ ನೀಡಿದರು. ಒಂದು ಕುಟುಂಬದಲ್ಲೇ ಸಣ್ಣ ಪುಟ್ಟ ಸಮಸ್ಯೆಗಳಿರ್ತವೆ. ನಾವು ಶಿಕ್ಷಕರಾದ ಸಣ್ಣ ಪುಟ್ಟ ವೈಮನಸ್ಸುಗಳಿರ್ತಕ್ಕಂಥದ್ದು ಸಹಜ. ಅದನ್ನೆಲ್ಲ ಬದಿಗೊತ್ತಿ ನಾವು ಒಂದಾಗಿ ಹೋದಾಗ ಒಂದು ಸಂದೇಶವನ್ನು ನೀಡ್ತೀವಿ. ನಾವು ಜಿಲ್ಲೆಯಲ್ಲಿ ಒಂದು ಮಾದರಿಯಾಗಿ ನಮ್ಮ ತಾಲೂಕನ್ನು ಮುನ್ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಸಲಹೆ ಸೂಚನೆಗಳು ಕೊಟ್ಟಿದ್ದನ್ನು ಅನುಸರಿಸಿ ನಾವೆಲ್ಲ ಸೇರಿ ನಮ್ಮಲ್ಲಿದ್ದಂಥ ಸಣ್ಣ ಪುಟ್ಟ ವೈಮನಸ್ಸುಗಳನ್ನೆಲ್ಲ ಮರೆತು ನಾವೆಲ್ಲ ಒಂದೇ ಕುಟುಂಬ, ಶಿಕ್ಷಕ ಕುಟುಂಬ, ನಾವೆಲ್ಲ ಶಿಕ್ಷಕರಿಗಾಗಿ ಸೇವೆ ಸಲ್ಲಿಸೋಣ ಅನ್ನೋದ್ರಿಂದ ಒಬ್ಬರು ಕೊಡೋದು, ಒಬ್ಬರು ಒಂದು ಸ್ವಲ್ಪ ತಗ್ಗೋದು, ಈ ರೀತಿಯಾಗಿ ಮಾಡಿ ನಾವೆಲ್ಲ ಸೇರಿ ಒಗ್ಗಟ್ಟಾಗಿದ್ದೀವಿ. ಈಗ ಮುಂದೆ ನಮ್ಮ ಶಿಕ್ಷಕರ ಸೇವೆ ಮಾಡಲಿಕ್ಕೆ ನಾವೆಲ್ಲರೂ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀವಿ. ಇದಕ್ಕೆ ಕಾರಣೀಕರ್ತರಾದಂಥ ಪ್ರತಿಯೊಬ್ಬರಿಗೂ ಅವ್ರ ಹೆಸರು ಈಗಾಗಲೇ ನಮ್ಮ ನರಸಿಂಹಮೂರ್ತಿ ಸರ್ ತುಂಬ ವಿಸ್ತಾರವಾಗಿ ಅದರ ಬಗ್ಗೆ ವಿವರಣೆ ನೀಡಿದ್ದಾರೆ. ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ಕೆ ಯಶಸ್ವಿಗೊಳಿಸಲು ಸಹಕರಿಸಿದಂಥ
ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಮತ್ತು ಬಡ್ತಿ ಮುಖ್ಯೋಪಾಧ್ಯಾಯರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ನನ್ನ ಹಿರಿಯ ಎಲ್ಲ ಶಿಕ್ಷಕರು ಮತ್ತು ವಿಶೇಷವಾಗಿ ನಮ್ಮ ಶಾಸಕರು ಮತ್ತು ನರಸಿಂಹಮೂರ್ತಿ ಸರ್ ಎಲ್ಲರಿಗೂ ಕೂಡ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ಕೆ ಸಹಕಾರ ನೀಡಿದಂಥ ಎಲ್ಲರಿಗೂ ತುಂಬುವುದು ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಶಿಕ್ಷಕರ ಸೇವೆಯನ್ನು ಸಲ್ಲಿಸೋದಕ್ಕೆ ನಾವೆಲ್ಲರೂ ಕಾಯ ವಾಚ ಮನಸ ಶಕ್ತಿ ಮೀರಿ ಪ್ರಯತ್ನ ಮಾಡಿ ನಿಮ್ಮ ವಿಶ್ವಾಸವನ್ನು ಉಳಿಸ್ಕೊಳ್ತೀವಿ ಅಂತ ತಿಳಿಸ್ತಾ, ಈ ಒಂದು ಆಯ್ಕೆಗೆ ಸಹಕರಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇತಿಹಾಸದಲ್ಲಿ ನಮ್ಮ ತ್ಯಾಗ ಹೇಳಿದಂಗೆ ಒಂದು ಮೈಲುಗಲ್ಲು. ನಾವು ಸುಮಾರು ವರ್ಷಗಳಿಂದ ಏನೇನು ರಾಜಕೀಯಗಳಾಗ್ತವೆ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈಗಾಗಲೇ ಚುನಾವಣೆ ಅಂದ ತಕ್ಷಣ ಅನೇಕ ಆಮಿಷಗಳನ್ನು ಒಡ್ಡಿ 4 ಭಾಗ 5 ಭಾಗ ಹಾಕಿ ಒಗ್ಗಟ್ಟಿಲ್ಲದೆ ಛಿದ್ರವಾಗಿ ನಂತರ ಅದನ್ನು ಕೂಡ್ಕೊಳ್ಳೋಕೆ 10 ವರ್ಷ ಬೇಕಾಗಿತ್ತು. ಹಾಗಾಗಿ ಎಲ್ಲರೂ ಈಗಾಗಲೇ ಹೇಳಿದ್ದಾರೆ, ದೊಡ್ಡವರ ಒಂದು ಸಮ್ಮುಖದಲ್ಲಿ ಬಹಳ ಮುಖ್ಯವಾಗಿ ಸರ್ಕಾರಿ ನೌಕರರ ಸಂಘ ಮಾತೃ ಸಂಘ ಅದು. ಆ ಸಂಘದ ಒಂದು ಅಡಿಯಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳ ಒಂದು ಫಲಪ್ರದವಾಗಿರ್ತಕ್ಕಂಥದ್ದು ಇದು. ಎಲ್ಲ ಸಂಘಟನೆ ಒಗ್ಗಟ್ಟಾಗಿರ್ತಕ್ಕಂಥದ್ದು ತುಂಬ ಖುಷಿ ವಿಚಾರ. ನಾನು ಕೂಡ ಮೇಡಮ್ನವ್ರಿಗೆ ಮನವಿ ಮಾಡಿದ್ದೆ, ಮೇಡಮ್ ದಯವಿಟ್ಟು ಎಲೆಕ್ಷನ್ ಬೇಡ ಅಂತ ಪ್ರಪ್ರಥಮ ಮನವಿ ಮಾಡಿದ್ದೆ ನಾನೇ. ಹೋದಾಗ ಹಿನ್ನೆಲೆಯಲ್ಲಿ ಮಾಡಿದೆ. ಅದರ ಬೇರೆ ನಂತರ ಎಲ್ಲ ನಾಯಕರು ಹೋಗಿ ಮಾತಾಡಿ ಇದು ಆಗಿರ್ತಕ್ಕಂಥ ಒಳ್ಳೆಯ ಶುಭ ವಿಚಾರ. ಆಗಿರ್ತಕ್ಕಂಥ ಹೊಸ ಸಮಿತಿ ಏನಿದೆ ಪದಾಧಿಕಾರಿಗಳು ಎಲ್ಲರೂ ಒಳ್ಳೆಯ ಕೆಲಸವನ್ನು ಮಾಡಲಿ, ಅವರಿಗೆ ಶುಭ ಆರೈಕೆಗಳು ನಮ್ಮ ಕಡೆಯಿಂದ. ನಮ್ಮ ಏನು SC ST ಸಮನ್ವಯ ಸಮಿತಿ ಸಂಪೂರ್ಣವಾಗಿ ಅವರ ಬೆಂಬಲಕ್ಕೆ ಇದೆ ಅಂತ ಮಾತನ್ನು ಹೇಳುತ್ತಾ, ಇವರು ಎಲ್ಲರೂ ಕೂಡ ಕಾರ್ಯನಿರತರಾಗಿ ಒಳ್ಳೆಯ ಕೆಲಸ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಈ ದಿನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ 2026ರಿಂದ 2031 ಅವಧಿಗೆ ಈ ದಿನ ಪದಾಧಿಕಾರಿಗಳ ಚುನಾವಣೆ ಆಗಿದೆ. ಈ ದಿನ ಪದಾಧಿಕಾರಿಗಳ ಆಯ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಈ ದಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ದೇವೇರಳ್ಳಿ ನಾರಾಯಣಸ್ವಾಮಿ ಸರ್ ಹಾಗೂ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿರುವಂಥ ನಮ್ಮ PV ಶ್ರೀನಿವಾಸ್ ಸರ್ ಹಾಗೂ ಖಜಾಂಚಿಯಾಗಿರುವಂಥ ನಮ್ಮ K2 ಶ್ರೀನಿವಾಸ್ ಸರ್ ಆದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮೊದಲಿಗೆ ನಾ ಕಂಡಂತೆ ಈ KGF ಇತಿಹಾಸದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ಅವಿರೋಧವಾಗಿ ಆಗಿರೋದು ನಾ ಕಂಡಿಲ್ಲ, ಆಗಿಲ್ಲ ಪ್ರಾಥಮಿಕ ಶಾಲಾ ಸಂಘದ ಇತಿಹಾಸದಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮೂಲ ಕಾರಣೀಭೂತರು ಅಂತಂದರೆ ನಮ್ಮ ನೌಕರರ ಸಂಘದ ಅಧ್ಯಕ್ಷರಾದಂಥ L ನರಸಿಂಹಮೂರ್ತಿ ಸರ್, ಜೊತೆಯಾಗಿ ನಮ್ಮ ಒಂದು ಜನಪ್ರಿಯ ಶಾಸಕರಾದಂಥ ನಮ್ಮ ರೂಪಕಲಾ ಶಶಿಧರ್ ಮೇಡಮ್ ಅವರು ಹಾಗೂ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು ಹಾಗೂ ನಮ್ಮ KGF ತಾಲೂಕಿನ ಶಿಕ್ಷಕರು ಕೂಡ ಇಲ್ಲಿ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಜೊತೆಯಾಗಿ ಹೋಗೋಣ, ಒಗ್ಗಟ್ಟಾಗಿ ಹೋಗೋಣ, ಎಲ್ಲ ವೃಂದ ಸಂಘಗಳು ನಾವು ಒಟ್ಟಾಗಿದ್ದೀವಿ, ಮುಂದಿನ ದಿನಗಳಲ್ಲಿ ಹಾಗೆ ಹೋಗೋಣ ಅಂತ ತುಂಬ ಜನರ ಆಶಯ ಇತ್ತು. ಈ ದಿನ ಆ ಆಶಯ ನೆರವೇರಿದೆ ಅಂತ ನಾನು ಅಂದ್ಕೊತೀನಿ. ಇದಕ್ಕೆ ಕಾರಣೀಭೂತರಾದಂಥ ಎಲ್ಲ ವೃಂದ ಸಂಘಗಳ ಆದಿಯಾಗಿ ನಮ್ಮ ನೌಕರರ ಸಂಘದ ಅಧ್ಯಕ್ಷರಾದಿಯಾಗಿ, ಜೊತೆಗೆ ಪ್ರಾಥಮಿಕ ವಿಭಾಗದಿಂದ ನೌಕರರ ಸಂಘವನ್ನು ಪ್ರತಿನಿಧಿಸುವಂಥ ನಮ್ಮ ಕೃಷ್ಣಮೂರ್ತಿ ಸರ್ ಆಗಲಿ, ನಮ್ಮ ನಾಯ್ಡು ಸರ್ ಆಗಲಿ, ಗಿರೀಶ್ ಸರ್, ಇವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ಇದಕ್ಕೆ ಕಾರಣೀಭೂತರಾದಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಈ 5 ವರ್ಷದ ಅವಧಿಯಲ್ಲಿ ಶಿಕ್ಷಕರ ಸೇವೆ ಮಾಡಲಿಕ್ಕೆ ನಾವಿವತ್ತು ಬಂದಿದ್ದೇವೆ. ಈ ಹಿಂದೆ ಕೂಡ ಹಲವಾರು ರೀತಿಯಲ್ಲಿ ಕೆಲವೊಂದು ಹೋರಾಟಗಳನ್ನು ಮಾಡ್ಕೊಂಡು ಬಂದಿರುವಂಥ ನಿದರ್ಶನಗಳುಂಟು. ಮುಂದಿನ ದಿನಗಳಲ್ಲಿ ನಾವು ಶಿಕ್ಷಕರ ಸೇವೆ ಮಾಡಲಿಕ್ಕೆ ಎಂಥ ಸಮಸ್ಯೆ ಆದರೂ ಅದನ್ನು ಸೇವೆ ಮಾಡಲಿಕ್ಕೆ ನಮ್ಮ ತಂಡ ರೆಡಿ ಇದೆ ಅಂತಕ್ಕಂಥ ಇದನ್ನು ನಾನು ಹೇಳ್ತಾ, ನಮ್ಮ ಶಿಕ್ಷಕರ ಸೇವೆಯೇ ನಮ್ಮ ಪರಮೋಚ್ಚ ಗುರಿ ಎಂಬತಕ್ಕಂಥ ಒಂದು ಧ್ಯೇಯೋದ್ದೇಶದ ಅಡಿಯಲ್ಲಿ ನಾವೆಲ್ಲ ಈ ದಿನ ಕೆಲಸ ಮಾಡೋಕ್ಕೆ ಸಿದ್ಧರಿದ್ದೇವೆ ನಮ್ಮ ತಂಡ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. 2031ನೇ ಸಾಲಿನವರೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಅವಿರೋಧವಾಗಿ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನಮ್ಮ KGF ಇದರಲ್ಲಿ ಎಲ್ಲ ಸಂಘಟನೆಗಳು ಕೂಡ ಕಾಲಕ್ಕೆ ಏನೇನು ಸಿಗಬೇಕಾದ ಎಲ್ಲ ಸವಲತ್ತುಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವರ ಒಂದು ಆಶಯದಂತೆ ಕೂಡ ನಾವು ಕೂಡ ಕಳೆದ 5 ವರ್ಷಗಳಲ್ಲಿ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿ ಇದು ನಮ್ಮ ಸಂಘವನ್ನು ಬಲಿಷ್ಠಗೊಳಿಸಿದ್ದೀವಿ. ಬಂದಿರತಕ್ಕಂಥ ಹೊಸ ತಂಡ ಕೂಡ ಅದೇ ರೀತಿಯಾಗಿ ಶಿಕ್ಷಕರಿಗೆ ಒಳ್ಳೆ ಕೆಲಸಗಳನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆಯಬೇಕು ಮತ್ತು ಸಂಘವನ್ನು ಬಲಿಷ್ಠಗೊಳಿಸ್ತಾರೆ ಅಂತಕ್ಕಂಥ ಇದರಲ್ಲಿ ಅವರಿಗೆಲ್ಲ ಕೂಡ ಎಲ್ಲ ರೀತಿಯಲ್ಲೂ ಕೂಡ ನೌಕರ ಸಂಘ ಮತ್ತು ನಾವೆಲ್ಲ ಇತರೆ ವೃಂದ ಸಂಘಗಳು ಕೂಡ ಸಹಕಾರವನ್ನು ನೀಡ್ತಾವೆ ಅಂತ ಹೇಳ್ತಾ ಅವರಿಗೆ ಎಲ್ಲ ರೀತಿಯಲ್ಲೂ ನಾವು ಸಹಕಾರವನ್ನು ನೀಡ್ತೀವಿ. ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವೃತ್ತಿ ಬಾಂಧವರೇ, ಇವತ್ತು ಶುಭ ದಿನ, ಶುಭ ಮುಂಜಾನೆಯಲ್ಲಿ ಸಂತೋಷ ಸಡಗರದಲ್ಲಿ ನಾವು
ಕುಣಿದು ಕುಪ್ಪಳಿಸ್ತಕ್ಕಂಥ ಒಂದು ದಿನ ಇವತ್ತು. ಯಾಕಂದರೆ ನಮ್ಮ ಕನಸು ಕಳೆದ ವರ್ಷ ನಮ್ಮ ಕನಸಾಗಿತ್ತು, ನಮ್ಮ ಸಂಘದ ಒಂದು ಕನಸಾಗಿತ್ತು. ಆ ಕನಸು ಇವತ್ತು ನೆರವೇರಿದೆ ಅಂದರೆ ನಮ್ಗೆ ಎಲ್ಲಿಲ್ಲದ ಒಂದು ಸಂತೋಷ, ನಮಗೆ ಸಂತೋಷವಾಗಿದೆ. ಯಾಕಪ್ಪ ಅಂದರೆ ಇವತ್ತು ನಮ್ಮ ಸಲಹೆ ಸೂಚನೆಗಳನ್ನು ಎಲ್ಲರೂ, ಹಿರಿಯರು ಆಗಿರ್ಬೋದು, ದೊಡ್ಡವರು, ನಮಗಿನ ದೊಡ್ಡವರು ಇದ್ದಾರೆ, ಎಲ್ಲರೂ ನಮ್ಮನ್ನು ಆಲಿಸಿ ನಮ್ಮ ಮಾತಿಗೆ ಗೌರವ ಕೊಟ್ಟು ನಮ್ಮಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತ ನಮ್ಮ ಒಂದು ನಿಲುವು ಏನಿತ್ತು, ಆ ನಿಲುವನ್ನು ಫಲಕಾರಿಯಾಗಿ ಇವತ್ತು ಬೀಜ ಬಿತ್ತಿದ್ದೀರಾ. ನಾವು ಬೀಜ ಹಾಕಿದ್ವಿ. ಫಸ್ಟಿಗೆ ಹಾಕಲೇಬೇಕಂತ ಒಂದು ಹಠ ಇತ್ತು, ಚಾಲೆಂಜ್ ಇತ್ತು. ಅದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ನಮ್ಮ ಎಲ್ಲನ್ ಸರ್ ನಾವು ಮರೆಯೋದಕ್ಕೆ ಆಗೋದೇ ಇಲ್ಲ. ಯಾಕಪ್ಪ ಅಂದರೆ ಇವತ್ತು ಈ ಒಂದು ಇಷ್ಟೆಲ್ಲ ಸಂತೋಷವಾಗಿ ಸುಖವಾಗಿ ನಾವೆಲ್ಲ ಇದಾಗಿರ್ಬೇಕಾದ್ರೆ, ನಗುತ್ತಾ ಇರಬೇಕಾದ್ರೆ ಮೂಲ ಕರ್ತರು ಎಲ್ಲನ್ ಸರ್. ಯಾಕಂದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಕ್ಕಂಥ ಒಂದು ದಿಸೆಯಲ್ಲಿ ಅವರು ಇವತ್ತು ನಮ್ಮನ್ನು ಹುಟ್ಟಾಕಿದ್ದಾರೆ. ನಾವು ನಮ್ಮ ಸಹಕಾರವಿದೆ. ಅದಕ್ಕೋಸ್ಕರ ಇದನ್ನು ಇದೇ ರೀತಿಯಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ನಮಗೆ ಚುನಾವಣೆ ಬೇಡ ಅಂತಕ್ಕಂಥ ದಿಸೆಯಲ್ಲಿ ನಾವು ಚುನಾವಣೆ ಅಂದ ತಕ್ಷಣ ಅವಿರೋಧವಾಗಿ ಆಗಬೇಕು ಅಂತಕ್ಕಂಥ ಬಿಚ್ಚಿದ್ವಿ KGF ಅಲ್ಲಿ. ಇದೇ ಬೆಳೆಸ್ಕೊಂಡು ಹೋಗ್ಬೇಕಂತ ತಮ್ಮೆಲ್ಲರಲ್ಲೂ ವಿನಂತಿಸ್ತಾ ಇದ್ದೀನಿ. ಮತ್ತೆ ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದೇ ಭಾವನೆಯಲ್ಲಿ ನಾವೆಲ್ಲ ಹೋಗೋಣ ಅಂತ ಒಂದು ನನ್ನ ಒಂದು ಆಸೆ ಆಗಿದೆ. ಮತ್ತೆ ನಿಮ್ಮ ಎಲ್ಲರಿಗೂ ಶುಭವಾಗಲಿ. ನಮ್ಮ ಅಧ್ಯಕ್ಷರು ಏನು ಈ ಒಂದು ಅವಧಿಯಲ್ಲಿ ಅಧ್ಯಕ್ಷರಾಗಿರ್ತಕ್ಕ ನಾರಾಯಣಸ್ವಾಮಿ ಆಗಿರ್ಬೋದು, ಈ ಕಡೆ ನಮ್ಮ ಖಜಾನ್ಸಿ ಆಗಿರ್ತಕ್ಕಂಥ PV ಶ್ರೀನಿವಾಸ್ ಆಗಿರ್ಬೋದು, ಕಾರ್ಯದರ್ಶಿ ಆಗಿರ್ತ PV ಶ್ರೀನಿವಾಸ್ ಮತ್ತು K ಶ್ರೀನಿವಾಸ್, ನಾನು ಶ್ರೀನಿವಾಸೆ, ನಾವು ಎಲ್ಲ ಶ್ರೀನಿವಾಸಗಳು ಸೇರಿ ಇವತ್ತು ವೆಂಕಟರಾಮ ಸ್ವಾಮಿ ಒಳ್ಳೆಯ ಒಂದು ಆಶೀರ್ವಾದ ಮಾಡಿದ್ದಾನೆ ಅಂತಕ್ಕಂಥ ದೇವರನ್ನ ನಾವು ನೆನೆಸ್ಕೊಂತ ನಮಗೆ ಎಲ್ರಿಗೂ ಶುಭವಾಗಲಿ, KGF ತಾಲೂಕು ಶುಭವಾಗಲಿ, ಮತ್ತು ಹೊಸ ಟೀಮ್ಗೆ ಶುಭವಾಗಲಿ ಅಂತ ಮುಂದಿನ ದಿನದಲ್ಲಿ ಏನು ಆಸೆ ಆಕಾಂಕ್ಷೆಗಳಿದೆ ಅಂತಕ್ಕಂಥ ಪದಾಧಿಕಾರಿಗಳಿಗೂ ಅವಕಾಶ ಸಿಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಎಲ್ರಿಗೂ ಶುಭವಾಗಲಿ ಅಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.